ರಜತಾದ್ರಿಯಲ್ಲಿ ಶಿವ ಇಂದು ಮುಖಿ ಉಮೆಯೊಡನೆ ಮೆರೆದಿಯೇ ಶಿವ ಇಂದು ಮುಖಿ ಉಮೆಯೊಡನೆ ಮೆರೆದಿರೇ ಬಂದು ನಾರದ ನೊರೆದ ಅದನವ ತಿಳಿದನಾದ ಮಾತ್ರವಲ್ಲ ಹರಿಹರ ಬ್ರಹ್ಮರೆಂಬಂತಹ ನಾಮಧೇಯವನ್ನು ಸತ್ಯಲೋಕ ವೈಕುಂಠ ಲೋಕ ಕೈಲಾಸ ಲೋಕ ಎಂಬಂತಹ ಲೋಕಗಳನ್ನು ಸೃಷ್ಟಿ ಸ್ಥಿತಿ ಲಯ ಎಂಬಂತಹ 3 ಉದ್ಯೋಗಗಳನ್ನು ನೀಡಿ ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಜಿಸಿ ಮಕ್ಕಳೇ ಎಂಬ ಹಾಗೆ ಹೇಳಿ ನಮಗೆ ಉದ್ಯೋಗವನ್ನು ನೀಡಿದವಳು ಅವಳು. ಆಕೆಯ ಮಾತಿನ ಪ್ರಕಾರದಿಂದಲಾಗಿ ಅಂದಿನಿಂದ ಇಂದಿನವರೆಗೂ ನಡೆದುಕೊಳ್ಳುತ್ತಾ ಬರುವವರು ನಾವು. ಅಂತೆಯೇ ಉತ್ತರದ ಉತ್ತುಂಗದಲ್ಲಿ ಶೋಭಿಸುತ್ತಿರುವಂತಹ ನಮ್ಮ ಈ ಬೆಳ್ಳಿ ಬೆಟ್ಟ ಅರ್ಥಾತ್ ಕೈಲಾಸ ಪರ್ವತ, ಕೈಲಾಸದಲ್ಲಿ ಇದ್ದುಕೊಂಡು ಲಯದ ಅಧಿಕಾರಿಯಾಗಿ ನನ್ನದಾದಂತಹ ಕರ್ತವ್ಯವನ್ನು ಮಾಡುವಂತಹ ಸಂದರ್ಭ ಸರ್ವತವು ನನ್ನ ಜೊತೆಗಿದ್ದುಕೊಂಡು ನನ್ನ ಸೇವೆಯನ್ನು ಮಾಡುವವಳು ನೀನು. ಅಷ್ಟು ಮಾತ್ರವಲ್ಲ, ನಮ್ಮ ದರ್ಶನಾರ್ಥಿಗಳಾಗಿ ಬರುವಂತಹವರು ಅದೆಷ್ಟೋ ಮನು ಮುನಿಗಳಿದ್ದಾರೆ. ಅಷ್ಟು ಮಾತ್ರವೇ ನೋಡಿದೆಯ ನಮ್ಮ ಪ್ರಮಥಗಳನ್ನು, ನಮ್ಮ ಮಕ್ಕಳು, ಇವರೆಲ್ಲರನ್ನೂ ಕೂಡ ನನ್ನ ಈ ಕೈಲಾಸದ ಉಜ್ವಲಗದಲ್ಲಿ ಇರಿಸಿಕೊಂಡು ಆನಂದ ಪಡುತ್ತಿರುವಂತಹ ಸಂದರ್ಭ ಒಮ್ಮಿಂದೊಮ್ಮೆಗೆ ನಾರದ ಮಹರ್ಷಿಗಳ ಆಗಮನವಾಯಿತು. ತ್ರಿಲೋಕ ಸಂಚಾರಿಗಳು ಬ್ರಹ್ಮ ಮಾನಸ ಪುತ್ರರೂ ಆಗಿದ್ದಾರೆ ಅವರು. ಅವರ ಬಂದಂತಹ ಕಾರ್ಯವನ್ನು